ಹಾಯ್ ಫ್ರೆಂಡ್ಸ್, ನಿನ್ನೆ ಎಲ್ಲ ಬಟ್ಟೆ ಆಯಿತು ನೋಡಿ. ಇನ್ನೂ ಸ್ವಲ್ಪ ಬಟ್ಟೆ ಆಯಿತು ಒಣಗಬೇಕು. ಇವಾಗ ಆಚೆ ಒಣಗಾಕ್ತಿದ್ದೀನಿ ಮಿಷಿನ್ಗೆ. ಸೊ ಇವತ್ತೆಲ್ಲ ಬ್ಲ್ಯಾಂಕೆಟು ಕಂಬಳಿ ಬೆಡ್ಶೀಟ್ ಎಲ್ಲ ಒಗ್ಯಕ್ಕೆ ಹಾಕಿದ್ದೀನಿ ವಾಷಿಂಗ್ ಮಿಷಿನ್ಗೆ. ಇವತ್ತು ಹಾಲ್ ಫುಲ್ಲು ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಲೇನು ಬೇಗ ಕ್ಲೀನ್ ಆಗಿಬಿಡುತ್ತೆ. ಫೋಟೋ ಎಲ್ಲ ಓಡಿಸ್ಬೇಕು. ಜೋಳ ಎಲ್ಲದು ತೆಗ್ದುಬಿಟ್ಟಿದ್ದೀನಿ. ಎಣ್ಣೆ ಇದು ಎಳಿಯೋಕ್ಕೆ ಮೂರ್ತಿಯವ್ರು ಬಂದು ಎಳ್ದು ಕೆಳಗಡೆ ನಾನು ಆಮೇಲೆ ಗುಡಿಸ್ಕೊತೀನಿ. ಸೊ ಬ್ಲ್ಯಾಂಕೆಟೆಲ್ಲ ಇವಾಗ ಒಣಗಾಕ್ತೀನಿ. ಆಮೇಲೆಲ್ಲ ಎಳೆದು ಗುಡಿಸ್ಬಿಟ್ಟು ಇವಾಗ ಹಾಕಿದ್ದೀನಿ. ಇದು ನಾಳೆ ವಾಶ್ ಮಾಡ್ತೀನಿ. ಯಾಕಂದರೆ ಇವತ್ತು ಕಂಬಳಿ ಬೆಡ್ಶೀಟ್ ಎಲ್ಲ ಒಣಗಬೇಕು. ಅದಕ್ಕೆ ಇವತ್ತು ಇದೆಲ್ಲ ಜರುಗಿಸ್ಬಿಟ್ಟು ಗುಡಿಸಿದ್ದೀನಿ ದಿವಾನ ಎಲ್ಲ. ಸೊ ಇವತ್ತು ಗುರುವಾರ ಅಲ್ವಾ, ಅದಕ್ಕೆ ದೇವ್ರ ದೀಪ ಹಚ್ಚಬೇಕು. ಅದಕ್ಕೆ ಇವತ್ತು ಇಷ್ಟೇ ಕೆಲಸ ಸಾಕು ಅಂತ ಈ ಥರ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಮನೆ ಕ್ಲೀನಿಂಗು ಹಬ್ಬಕ್ಕೆ ತುಂಬ ಸುಲಭ ಆಗುತ್ತೆ. ಇದು ಎಲ್ಲ ಸ್ಕ್ರೀನೆಲ್ಲ ತೆಗೆದುಬಿಟ್ಟು ವಾಶ್ ಮಾಡಿಬಿಡ್ತೀನಿ. ಇವಾಗ ಮೂಲೆಯಲ್ಲೆಲ್ಲ ವೀಕ್ಲಿ ನಾನು ಗುಡಿಸ್ಬಿಡ್ತೀನಿ. ಏನಷ್ಟು ಡಸ್ಟೇ ಇಲ್ಲ ನೋಡಿ. ಇಷ್ಟೇ ಡಸ್ಟ್ ಬಂದಿರೋದು ನೋಡಿ. ಕಂಬಳಿ ಬೆಡ್ಶೀಟು ವಾಶ್ ಆಯಿತು. ಇದರಲ್ಲೆಲ್ಲ ಕೊಳೆ ಡಸ್ಟ್ ಕೂತಿರುತ್ತೆ. ಇವಾಗ ಈ ಕಂಬಳಿ ಬೆಡ್ಶೀಟ್ ಒಣಗಾಕ್ಬಿಟ್ಟು ಇದನ್ನು ತೆಗೆದು ಕ್ಲೀನ್ ಮಾಡ್ತೀನಿ. ಎಲ್ಲ ಒಂಚೂರು ನೀರಿಲ್ಲ, ಎಲ್ಲ ಹಿಂಡಿದೆ. ಇನ್ನು ಅರ್ಧ ಭಾಗ ಒಣಗಬೇಕಷ್ಟೆ. ಒಂಚೂರು ಕೊಳೆ ಇರಲ್ಲ ನೋಡಿ. ಈ ಥರ ಹಗ್ಗ ಕಟ್ಕೊಂಡಿದ್ದೀನಿ ನಾನು. ಅಂದರೆ ಇವಾಗ ಮಳೆಗಾಲ ಅಲ್ವಾ, ಅದಕ್ಕೆ ಮನೇಲಿ ಒಣಗಾಕೋಕ್ಕೆ ಈ ಥರ ಹಾಕ್ತೀನಿ. ಇದೆಲ್ಲ ವಾಶ್ ಮಾಡಿದ್ದು ಬಟ್ಟೆಗಳು ನಾವು ಒಣಗಿರಲಿಲ್ಲ. ಏನು ಹಾಕಿದಷ್ಟು ಕ್ಲೀನಾಗಿರುತ್ತೆ. ನಮ್ಮ ಜಾಗ ಚಿಕ್ಕದಿದೆ, ಅದಕ್ಕೋಸ್ಕರ ನಾನು ಇಲ್ಲೇ ಹಾಕಿದ್ದೀನಿ ಬೆಡ್ಶೀಟು. ಇಲ್ಲೆಲ್ಲ ಕಂಬಳಿ ಹಾಕಿದ್ದೀನಿ. ಇವೆಲ್ಲ ಪುಲ್ಲೋವರು, ತರ್ದಿನ ಕವರ್ಗಳು ನಮ್ಮ ಹತ್ರ ಇರೋ ಜಾಗದಲ್ಲೇ ಒಣಗಾಕೊಂಡಿದ್ದೀನಿ. ಚಿಕ್ಕ ಜಾಗದಲ್ಲೇ ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ. ಕಂಬಳಿ ಒಣಗಿಬಿಟ್ರೆ ಸದ್ಯ ದೇವ್ರ ದೈದಿದೆ. ಇವತ್ತು ಬಿಸಿಲು ಬರ್ತಾಯಿದೆ ಚೆನ್ನಾಗಿ ನೋಡಿ. 2 ಬೆಡ್ಶೀಟು 3 ಕಂಬಳಿ ಹಾಕಿದ್ದೀನಿ. ಸೊ ಇವಾಗ ಹಾಲೆಲ್ಲ ಕ್ಲೀನ್ ನೋಡಿ. ಹಾಲೆಲ್ಲ ಕ್ಲೀನ್ ಮಾಡಿ ಒರೆಸಾಯಿತು. ಇವಾಗ ದೇವ್ರ ದೀಪ ಹಚ್ಬಿಟ್ಟು ಅಡುಗೆ ಮಾಡೋಣ. ಎಲ್ಲ ಅರೇಂಜ್ ಮಾಡಿ ಹಚ್ಬಿಟ್ಟೆ. ನಮ್ಮ ಹಿಂಗೆ ಆಟ ಆಡೋಕ್ಕೆ ಇಟ್ಕೊಂಡವಳೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈ ಥರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದಿವಸ ಒಂದು ಕ್ಲೀನ್ ಮಾಡಿಕೊಂಡ್ರೆ ನಮ್ಗೆ ಹಬ್ಬ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ನಾಳೆ ಮೊದಲನೇ ಶ್ರಾವಣ ಶುಕ್ರವಾರ. ಸೊ ಇನ್ನು ಪೂಜೆ ಸಾಮಾನೆಲ್ಲ ತೊಳಿಬೇಕು. ಅದಕ್ಕೆ ನಾನು ಮನೆ ಕ್ಲೀನಿಂಗ್ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ಲ ವಾಶ್ ಮಾಡಿಬಿಡ್ತೀನಿ ನಾನು. ಓಕೆ ಫ್ರೆಂಡ್ಸ್, ಇವಾಗ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಇಟ್ಕೊಂಡಿದ್ದೀನಿ ನಾನೆಲ್ಲ ಚಿಕ್ಕದಾಗಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಬಿಸಿಲಲ್ಲಿ ಇಡೋದ್ರಿಂದ ವರ್ಕ್ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಬಿಸಿಲಲ್ಲಿ ಇಟ್ಟಿದ್ದೆ. ಈಗ ಬಿಸಿಲಲ್ಲಿ
ಬಿಸಿಲಲ್ಲಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ಬಿಸಿಲು ಬರ್ತಾಯಿದೆ, ನೋಡೋಣ. ಆಮೇಲೆ ರೈಸ್ ಮಾಡ್ತೀನಿ. ಇವಾಗ ಕುಕ್ಕರ್ ಮೇಲೆ ಇಡ್ತೀನಿ, ಬಿಸಿ ಆಗುತ್ತೆ, ಆಮೇಲೆ ವರ್ಕ್ ಆಗುತ್ತೆ. ವಾಶ್ ಮಾಡಬೇಕು, ಆದರೆ ಇವಾಗ ಮಾಡಲ್ಲ, ನಾಳೆ ಮಾಡ್ತೇನೆ. ಇವಾಗ ಅಡುಗೆ ಮಾಡಬೇಕಲ್ಲ, ಅದಕ್ಕೆ